ಆತ್ಮೀಯ ಕಲಾಭಿಮಾನಿಗಳೇ, ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 62ನೇಯ ಶಾಲಾ ಕಲೋತ್ಸವ ನಡೆಯುತ್ತಿರುವಂತಹ ಕಾರಡಕದ ಮಣ್ಣಿಗೆ ನಿಮ್ಮನ್ನು ಆತ್ಮೀಯವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸುತ್ತಿದ್ದೇವೆ. ಇಂದಿನಿಂದ 5 ದಿನಗಳವರೆಗೆ ಕಾರಡಕದ ಈ ಸರಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಮಣ್ಣಿನಲ್ಲಿ, ನಮ್ಮ ಈ ಹೆಮ್ಮೆಯ ನಾಡಿನಲ್ಲಿ ಕಾರಡಕದ ಮಣ್ಣಿನಲ್ಲಿ ಶಾಲಾ ಕಲೋತ್ಸವ ನಡೆಯಲಿಕ್ಕಿದೆ. ನಮ್ಮ 7 ಉಪಜಿಲ್ಲೆಗಳಲ್ಲಾಗಿ ಸಾಧಾರಣ 700ರಷ್ಟು ಶಾಲೆಗಳಿಂದ 5,000ದಷ್ಟು ಪ್ರತಿಭೆಗಳು ಇಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಗೈಯಲಿದ್ದಾರೆ. ಊರಿಗೆ ಊರೇ, ನಾಡಿಗೆ ನಾಡೆ ಇದಕ್ಕೆ ಬೇಕಾಗಿ, ಈ ಕಲೋತ್ಸವಕ್ಕೆ ಬೇಕಾಗಿ ಸಿಂಗರಿಸಿ ಇಲ್ಲಿ ನಿಂತಿದೆ. ಈ ಶಾಲಾ ಕಲೋತ್ಸವಕ್ಕೆ ಬೇಕಾಗಿ ಕಳೆದ ಅನೇಕ ದಿನಗಳಿಂದ ಇಲ್ಲಿ ಸಾಕಷ್ಟು ತಯಾರಿಗಳು ನಡೆಯುತ್ತಿವೆ. ಕಾರಡಕ ಎಂಬುದಾಗಿ ಹೇಳಿದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಲೆಯ ಸಂಸ್ಕೃತಿಯ ತವರೂರು. ಕನ್ನಡ, ತುಳು, ಮಲಯಾಳ ಪಾಠ ಸಂಸ್ಕೃತಿಗಳು ಎಲ್ಲವೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಸಮ್ಮಿಳಿತವಾಗಿರುವಂತಹ ಈ ಕಾರಡಕದ ಈ ಮಣ್ಣಿನಲ್ಲಿ ಈ ಕಲೋತ್ಸವ ನಡೆಯುತ್ತಿದೆ ಎಂಬುದು ಈ ನಾಡಿನ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಇದಕ್ಕೆ ಕಾಯ್ತರದಿಂದ ಕಾಯ್ತಾ ಇದ್ದಾರೆ. ಇಂದಿನಿಂದ ಅದು ಸಾಕಾರಗೊಳ್ಳುತ್ತಾ ಇದೆ. ನಾಡಿಗೆ ನಾಡೆ ಎಷ್ಟು ಉತ್ತಮ ರೀತಿಯಲ್ಲಿ ಇಲ್ಲಿ ಸಿಂಗರಿತವಾಗಿದೆ ಎಂಬುದಾಗಿ ನೀವು ನೋಡಬಹುದು. ಇಂದು ಬೆಳಗಿನಿಂದ ಇಲ್ಲಿ ನಡೆಯುತ್ತಿರುವಂತಹ ಈ ಇಂದು ಕಾರ್ಯಕ್ರಮದ ಧ್ವಜಾರೋಹಣದೊಂದಿಗೆ ಇಂದು ಕಾರ್ಯಕ್ರಮ ಆರಂಭಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬೆಳಗಿನಿಂದಲೇ ಉಗ್ರಾಣ ತುಂಬಿಸುವಂತಹ ಕಾರ್ಯಕ್ರಮಕ್ಕೆ ಅನೇಕ ಪ್ರಾದೇಶಿಕ ಸಮಿತಿಗಳಿಂದ ಸಾಕಷ್ಟು ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆಗಳು ಕೂಡ ಇಲ್ಲಿಗೆ ಬಂದಿವೆ. ಈ ನಾಡಿನ ವಿಶೇಷತೆಯನ್ನು ನಮಗೆ ಹೇಳುವುದಿದ್ರೆ, ನಾಟಕವನ್ನು ತಮ್ಮ ಆತ್ಮದಲ್ಲಿ ಅದಕ್ಕೆ ಅಷ್ಟವು ಪ್ರೀತಿಯಿಂದ ಸ್ವೀಕಾರ ಮಾಡಿದಂತಹ, ಅದನ್ನು ಅಷ್ಟೊಂದು ಅಭಿಮಾನದಿಂದ ಆ ಕಲೆಯನ್ನು ಪ್ರೀತಿಸುತ್ತಿರುವಂತಹ ಒಂದು ನಾಡಿದು. ಕೇವಲ ನಾಟಕವಲ್ಲ, ಪೂರಕ್ಕಳಿ ಇರಲಿ, ಯಕ್ಷಗಾನವಿರಲಿ, ಕಂಬಳವಿರಲಿ, ತೆಯ್ಯಂಕೋಲಗಳಿರಲಿ, ಒತ್ತೆಕೋಲ ಮಹೋತ್ಸವಗಳಿರಲಿ, ಈ ಎಲ್ಲಗಳ ನಾಡು ಈ ಕಾರಡಕದ ಮಣ್ಣು. ಕಾರಡಕ ಎಂಬುದು ಬಹುಭಾಷಾ ಸಂಗಮ ಭೂಮಿ ಎಂಬುದಾಗಿ ಕಾಸರಗೋಡನ್ನ ಯಾವ ರೀತಿಯಲ್ಲಿ ನಾವು ಹೇಳುತ್ತೇವೆಯೋ, ಆ ಕಾಸರಗೋಡಿನ ಎಲ್ಲಾ ಸಂಸ್ಕೃತಿಗಳ ಸಂಗಮ ತಾಣವಾಗಿ ನಮ್ಮ ಕಾರಡಕ ಗ್ರಾಮವಿದೆ ಎಂಬುದಾಗಿ ಬಹಳ ಸಂತೋಷದಿಂದ, ಅಭಿಮಾನದಿಂದ ನಮಗೆ ಹೇಳಲಿಕ್ಕೆ ಸಾಧ್ಯ. ಅಂತಹ ಕಾರಡಕದ ಮಣ್ಣಿನಲ್ಲಿ 62ನೇಯ ಜಿಲ್ಲಾ ಶಾಲಾ ಕಲೋತ್ಸವ ಅದಕ್ಕೆ ವೇದಿಕೆ ಆಗಿದೆ. ಇದಕ್ಕಿಂತ ಮೊದಲು ಒಂದು ಬಾರಿ ಇಲ್ಲಿ ಜಿಲ್ಲಾ ಶಾಲಾ ಕಲೋತ್ಸವ ನಡೆದಿತ್ತು. ಆ ಬಳಿಕ ಇದು 2ನೇ ಬಾರಿಗೆ ನಮ್ಮ ಕಾರಡಕದ ಈ ಮಣ್ಣಿಗೆ ಈ ಶಾಲಾ ಕಲೋತ್ಸವ ಇಲ್ಲಿ ನಡೆಯುತ್ತಾ ಇದೆ. ಇಲ್ಲಿಗೆ ಬಂದಂತಹ ಎಲ್ಲ ಜನರು ಕೂಡ ಬಹಳ ಸಂತೋಷದಿಂದ ಇದಕ್ಕಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ಕಳೆದ ಅನೇಕ ದಿನಗಳಿಂದ ಸಾಕಷ್ಟು ಪೂರ್ವ ತಯಾರಿಗಳಲ್ಲಿ ನಡೆದಿವೆ. ಇಲ್ಲಿಯ ಈ ಗೋಡೆಗಳನ್ನೆಲ್ಲ ನೀವು ನೋಡಿದರೆ ನಿಮಗೆ ಕಾಣಬಹುದು ಎಷ್ಟು ಉತ್ತಮವಾಗಿ ಇದಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳು, ತಯಾರಿಗಳಲ್ಲಿ ನಡೆದಿವೆ ಎಂಬುದಾಗಿ. ಶಾಲೆಯ ಎಲ್ಲ ಕಟ್ಟಡಗಳು, ಅದೇ ರೀತಿಯಲ್ಲಿ ಶಾಲೆಯ ಒಟ್ಟು ಪ್ರಾಂಗಣ ಎಲ್ಲವೂ ಕೂಡ ಬಹಳ ಉತ್ತಮವಾಗಿ ಇಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಇಲ್ಲಿ ನಡೆದಿವೆ. ಶಾಲೆಯೇ ತನ್ನ ಒಟ್ಟು ಮುಖಛಾಯೆ ಏನಿದೆಯೋ ಅದು ಬದಲಾಗಿ ಹೊಸ ಒಂದು ವಾತಾವರಣ ಇದಕ್ಕಾಗಿ ಸಿದ್ಧಗೊಂಡಿದೆ. ಇಲ್ಲಿ 10-15 ವೇದಿಕೆಗಳಲ್ಲಾಗಿ 5 ದಿನಗಳಲ್ಲಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ. ನಮ್ಮ ವಿವಿಧ ಉಪಜಿಲ್ಲೆಗಳಿಂದ ಅನೇಕ ಪ್ರತಿಭೆಗಳು ಇಲ್ಲಿ ತಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶನಗೈಯಲಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗಾಗಿ ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು, ಎಂಪಿಗಳು, ಎಂಎಲ್ಎಗಳು, ಅದೇ ರೀತಿಯಲ್ಲಿ ಜನಪ್ರತಿನಿಧಿಗಳು, ಕಾರಡಕ ಪಂಚಾಯತ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು, ಎಲ್ಲಾ ಜನಪ್ರತಿನಿಧಿಗಳು ಕೂಡ, ಅದೇ ರೀತಿಯಲ್ಲಿ ವಿವಿಧ ಸ್ವಯಂ ಸಹಾಯ ಸಂಸ್ಥೆಗಳವರು, ಈ ಊರಿನ ಎಲ್ಲ ಕುಟುಂಬ ಶ್ರೀಗಳವರು, ಈ ಊರಿನ ಸನ್ನದ್ಧ ಸಂಘಟನೆಗಳು, ಎಲ್ಲ ನಾಡಿಗೆ ನಾಡೆ ಎಲ್ಲರೂ ಕೂಡ ಇದಕ್ಕೆ ಬೇಕಾಗಿ ತಮ್ಮದಾದಂತಹ ಕೆಲಸ ಕಾರ್ಯಗಳನ್ನು, ಸೇವೆಯನ್ನು ಕೈಗೊಂಡಿದ್ದಾರೆ. ಈ ಊರಿನ ಇಲ್ಲಿನ ಶಾಲೆಯ ಎಲ್ಲ ಕೂಡ ಶಿಕ್ಷಕರು, ಅದೇ ರೀತಿಯಲ್ಲಿ ಅಧ್ಯಾಪಕರು, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಶಕ್ತಿ ಮೀರಿ ದುಡಿದು ಈ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ಸಂಪೂರ್ಣ ತಯಾರಿಯನ್ನು ಇಲ್ಲಿ ಮಾಡಿದ್ದಾರೆ. ಇನ್ನು 5 ದಿನಗಳಲ್ಲಾಗಿ ನಮಗೆ ಕಲೆಯ ಉತ್ಸವ, ವಿವಿಧ ನವರಸ ಭಾವಗಳಿಂದ ಕೂಡಿದಂತಹ ಎಲ್ಲ ಮಕ್ಕಳ ಪ್ರತಿಭಾ ಪ್ರದರ್ಶನಗಳನ್ನು ವಿವಿಧ ವೇದಿಕೆಗಳಲ್ಲಾಗಿ ನಮಗೆ ಕಾಣುವುದಕ್ಕೆ ಸಾಧ್ಯ. ನಾಡಿಗೆ ನಾಡೆ ಸಿಂಗಾರಗೊಂಡಿರುವ ಇದಕ್ಕೆ ಬೇಕಾಗಿ ತಯಾರಾಗಿರುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನೂ ಕೂಡ ಈ ಕಲೋತ್ಸವಕ್ಕೆ ನಾನು ಆತ್ಮೀಯವಾಗಿ, ಆದರದಿಂದ, ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೋಡಿ, ನಮ್ಮ ಶಿಕ್ಷಣ ಉಪನಿರ್ದೇಶಕರು ನಿಮ್ಮಲ್ಲಿ ಈ ಕಲೋತ್ಸವದ ಬಗ್ಗೆ 2 ಮಾತುಗಳನ್ನು ಆಡಲಿದ್ದಾರೆ. ಸ್ವಾಗತ.
ನಮಸ್ಕಾರ, ನಾನು ನಂದಿಕೇಶ್, ಕಾಸರಗೋಡು, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎಜುಕೇಷನ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನಿಂದ 9ನೇ ತಾರೀಕಿನವರೆಗೆ ಕಾಸರಗೋಡು ರೆವೆನ್ಯೂ ಜಿಲ್ಲಾ ಕಲೋತ್ಸವ GVHSS ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಸುಮಾರು 305 ವ್ಯತ್ಯಸ್ತ ಐಟಮ್ಗಳಲ್ಲಿ 5 ದಿನಗಳವರೆಗಿನ ಈ ಕಾರ್ಯಕ್ರಮವು ನಡೀತಾ ಹೋಗುವಾಗ ಬಹಳ ಒಳ್ಳೆಯ ರೀತಿಯ ತಯಾರಿ ನಮ್ಮ ಇಲ್ಲಿನ ಸಂಘಾಟಕ ಸಮಿತಿಯ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಮತ್ತು ನಾಳೆ ಆಫ್ ಸ್ಟೇಜ್ ಐಟಮ್ಗಳಿರುವಂಥದ್ದು. ಅದೇ ರೀತಿಯಲ್ಲಿ ಉಳಿದ 3 ದಿನಗಳು ಒಳ್ಳೆಯ ಸ್ಟೇಜ್ ಐಟಮ್ಗಳು ನಡೀತಾ ಇವೆ. 7ನೇ ತಾರೀಕು ಸಂಜೆ 4 ಗಂಟೆಗೆ ಮಾನ್ಯ ಸ್ಪೀಕರ್ ಆಗಿರುವಂತಹ ಶಂಶೀರ್ ಸರ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೊನೆಯ ದಿನ 9ನೇ ತಾರೀಕು ಮಾನ್ಯ MP ರಾಜಮೋಹನ್ ಉಣ್ಣಿತಾನ್ ಸರ್ ಅವರ ಸಮಾರೋಪ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸುಮಾರು 4,000ದಷ್ಟು ಮಕ್ಕಳು ಭಾಗವಹಿಸುವಂತಹ ಈ ಮೇಳದಲ್ಲಿ ಕಾಸರಗೋಡಿನ ಪ್ರತ್ಯೇಕತೆ ಎಂಬ ರೀತಿಯಲ್ಲಿ ಕನ್ನಡದ ಐಟಮ್ಗಳು ಮ್ಯಾನುವಲ್ನ ಹೊರತಾಗಿರುವಂತಹ 8 ಐಟಮ್ಗಳು ನಡೀತಾ ಇವೆ. ಮ್ಯಾನುವಲಲ್ಲಿ ಕನ್ನಡ ಕಂಠಪಾಠ ಮತ್ತು ಯಕ್ಷಗಾನ ಇರುವುದರ ಜೊತೆಗೆ ಹೊರತಾದ 8 ಐಟಮ್ಗಳು UP ಹೈಸ್ಕೂಲ್ ಮತ್ತು ಹೈಯರ್ ಸೆಕೆಂಡರಿ ಮಟ್ಟದಲ್ಲಿ ನಡೀತಾ ಇದೆ. ಈ ಐಟಮ್ಗಳು ಜಿಲ್ಲಾ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರುವ ಐಟಮ್ಗಳಾಗಿರ್ತವೆ. ಅದೇ ರೀತಿಯಲ್ಲಿ ಇಲ್ಲಿನ ವ್ಯವಸ್ಥೆಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮ ಸಂಘಾಟಕ ಸಮಿತಿ. ಅದರಲ್ಲೂ ಗ್ರೀನ್ ಪ್ರೋಟೋಕಾಲ್ ಅನ್ನು ಪಾಲಿಸುವಲ್ಲಿ ಬಹಳ ಜಾಗೃತಿಯಿಂದ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ. ಇಲ್ಲಿ ಬರುವಂತಹ ಎಲ್ಲ ಕಲಾಭಿಮಾನಿಗಳನ್ನು ಸ್ವಾಗತಿಸುವ ಜೊತೆಗೆ ಇಲ್ಲಿನ ನಿಯಮಗಳನ್ನು ಪ್ರತ್ಯೇಕವಾಗಿ ಗ್ರೀನ್ ಪ್ರೋಟೋಕಾಲ್ನ ವಿಚಾರದಲ್ಲಿ ಎಲ್ಲರೂ ಅದನ್ನು ಬಹಳ ಗಂಭೀರವಾಗಿ ತಗೊಂಡು ಜಾಗೃತಿಯಿಂದ ವ್ಯವಹರಿಸಬೇಕೆಂತಲೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಊಟದ ವ್ಯವಸ್ಥೆಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ನಮಗೆ ಅಗತ್ಯ ಇರುವ ಊಟವನ್ನು ಅಥವಾ ಅನಗತ್ಯವಾಗಿ ವೇಸ್ಟ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಪ್ರತ್ಯೇಕವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಉನ್ನತ ವಿಜಯವನ್ನು ಅಥವಾ ಸ್ಟೇಟ್ ಲೆವೆಲ್ಗೆ ಹೋಗುವ ಅವಕಾಶ ಸಿಗಲಿ ಅಂತಲೇ ಹಾರೈಸ್ತಾ ಇದ್ದೇನೆ. ಮಕ್ಕಳಿಗಿರುವ ಒಳ್ಳೆಯ ಅನುಭವ, ಬಹುಶಃ ಇದು ವಿಜಯಿಗಳಾಗೋದಕ್ಕಿಂತ ಹೆಚ್ಚು ಒಳ್ಳೆಯ ಒಂದು ಅನುಭವ ಎಲ್ಲ ಮಕ್ಕಳಿಗೂ ಸಿಗ್ತಾ ಇದೆ. ಅವರ ಪರಿಮಿತಿಗಳನ್ನು ತಿಳ್ಕೊಳ್ಳಿಕ್ಕೂ ಅದನ್ನು ಉತ್ತಮಪಡಿಸಿಕೊಳ್ಳಿಕ್ಕೂ ಇರುವಂತಹ ಒಂದು ಒಳ್ಳೆಯ ವೇದಿಕೆ ಇದಾಗಿದೆ. ಎಲ್ಲರೂ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕಾರಡಕ ಕಲಾ ವಿಚಾರದಲ್ಲಿ ಬಹಳ ಹೆಸರುವಾಸಿಯಾದ ಊರಾಗಿದೆ. ಕಾರಡಕ ಎಂಬುದು ಪ್ರತ್ಯೇಕವಾಗಿ ನಾಟಕದ ತವರೂರು ಅಂತ ಹೇಳ್ಬೋದು. ನಾಟಕ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಗಳನ್ನು ಮಾಡಿದಂತಹ ಹಲವು ವೇದಿಕೆಗಳು ನಮ್ಮಲ್ಲಿ ಇವೆ. ಅದರ ಜೊತೆಗೆ ಯಕ್ಷಗಾನದಲ್ಲೂ ಉಳಿದ ಕಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಸ್ಥಳ ಇದು. ಅದರ ಜೊತೆಗೆ ಸಾಂಸ್ಕೃತಿಕವಾದ ಹಿರಿಮೆಯೂ ಇದೆ. ಅದೇ ರೀತಿಯಲ್ಲಿ ನಮಗೆ ಎಲ್ಲ ಜಾತಿಯವರು, ಅದೇ ರೀತಿ ಭಾಷಾ, ಕನ್ನಡ ಆಗಿರ್ಬೋದು, ತಮಿಳು, ತುಳು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲರೂ ಒಟ್ಟಾಗಿ ಜೀವಿಸ್ತಾ ಇರುವಂತಹ ಈ ಊರಲ್ಲಿ ಕಲೆಗಳ ಒಂದು ಅಭಿವೃದ್ಧಿ ಆಗುವಲ್ಲಿ ನಮಗೆ ಮಾದರಿಯಾಗಿರುವಂತಹ ಒಂದು ಪ್ರದೇಶವಾಗಿದೆ. ಅದೇ ರೀತಿಯಲ್ಲಿ ಕಲಾಮೇಳದಲ್ಲಿ ಇದು ಪ್ರತಿಫಲಿಸಲಿ ಅಂತ ಹಾರೈಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಇಲ್ಲಿ ನೇಯ್ಗೆ ವೃತ್ತಿಯನ್ನು ನಾವು ಗಮನಿಸಬಹುದು. ಅದೇ ರೀತಿ ಸ್ವಾತಂತ್ರ್ಯ ಸಮರಕ್ಕೆ ಸಂಭಾವನೆಯನ್ನು ಕೊಟ್ಟಂತಹ ಹಲವಾರು ವ್ಯಕ್ತಿತ್ವಗಳಿರುವಂತಹ ಒಂದು ಊರು. ಅದರ ಜೊತೆಗೆ ಪುಣಿಸುತ್ತಾ ಇರುವಂತಹ ಕಲಾವಿದರನ್ನು ಒಳಗೊಂಡಿರುವಂತಹ ಊರು ಎಂಬುದನ್ನು ಅದ ಕಲಾವಿದರನ್ನ ಪ್ರೋತ್ಸಾಹಿಸುವಂತಹ ಊರಲ್ಲಿ ಜಿಲ್ಲೆಯಿಂದ ಬರುವಂತಹ ಎಲ್ಲ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಸಿಗುವಂತಾಗಲಿ ಅಂತ ಹಾರೈಸುವ ಜೊತೆಗೆ ಎಲ್ಲರನ್ನ ಇನ್ನೊಂದ್ಸಲ ಈ ಕಲೋತ್ಸವಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ನಮಸ್ತೆ, ನಾನು ಸಂಜೀವ ಮರಿಕೆ, GVHSS ಕಾರಡ್ಕದಲ್ಲಿ ಪ್ರಥಮ ಅಧ್ಯಾಪಕನಾಗಿ ಕಳೆದ 8 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮೆಲ್ಲರ ಭಾಗ್ಯ ಎನ್ನುವ ರೀತಿಯಲ್ಲಿ ಕಾರಡ್ಕ ಪಂಚಾಯತಿನಲ್ಲಿ ಈ ವರ್ಷದ ಜಿಲ್ಲಾ ಕಲೋತ್ಸವ, ಕಾಸರಗೋಡು ರೆವೆನ್ಯೂ ಜಿಲ್ಲಾ ಕಲೋತ್ಸವ 62ನೇದು ಈ ವರ್ಷ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಯುತ್ತಾ ಇದೆ. ಇದನ್ನು ನಾಡಿನ ಉತ್ಸವವಾಗಿ ಬದಲಿಸುವುದು ನಮ್ಮೆಲ್ಲರ ಒಂದು ನಿರ್ಧಾರವಾಗಿದೆ. ಗ್ರೀನ್ ಪ್ರೋಟೋಕಾಲ್ನ ಆಧಾರದಲ್ಲಿ ಮಾತ್ರ ನಡೆಯುವ ಈ ಕಲೋತ್ಸವ ಎಲ್ರಿಗೂ ಒಂದು ಒಳ್ಳೆಯ ಅನುಭವವನ್ನು ನೀಡಲಿಕ್ಕೆ ಇದೆ. ಸುಮಾರು 5,000ಕ್ಕಿಂತಲೂ ಹೆಚ್ಚು ಕಾಸರಗೋಡಿನ ವಿವಿಧ ಮೂಲೆಗಳಿಂದ ಆಗಮಿಸುವ ಸ್ಪರ್ಧಾಳುಗಳಾಗಿದ್ದಾರೆ. ನಮ್ಮ ಈ ಕಾರಡ್ಕ ಮಣ್ಣಿಗೆ ಕಾಲಿರಿಸುವುದು, ಪ್ರತಿಯೊಂದು ಪ್ರತಿಮೆಗಳನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಲ್ಲಿಗೆ ಬರುವ ಎಲ್ಲ ಎಸ್ಕೌಟಿಂಗ್ ಟೀಚರ್ಸ್ಗಳನ್ನು ಕೂಡ ನಾವು ಅತ್ಯಂತ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ. ಸುಮಾರು 12 ಸಮಿತಿಗಳು ಇದಕ್ಕಾಗಿ ರೂಪುಗೊಂಡಿದೆ. ಪ್ರತಿಯೊಂದು ಸಮಿತಿಗಳು ಕೂಡ ತಮ್ಮದೇ ರೀತಿಯಲ್ಲಿ ಈ ಕಲೋತ್ಸವವನ್ನು ನಾಡಿನ ಕಲೋತ್ಸವವಾಗಿ ಬದಲಿಸುವಲ್ಲಿ ಪಣ ತೊಟ್ಟಿದೆ. ನಮಗೆ ಪೊಲೀಸ್ ವ್ಯವಸ್ಥೆ, ಅದೇ ರೀತಿಯಲ್ಲಿ ವೈದ್ಯಕೀಯ ವ್ಯವಸ್ಥೆ ಎಲ್ಲವನ್ನೂ ಕೂಡ ಸರ್ಕಾರದ ನಿರ್ದೇಶಿತ ಮಾನದಂಡಗಳ ಪ್ರಕಾರವಾಗಿಯೇ ಇಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಕಲೋತ್ಸವದ ಮತ್ತೊಂದು ವಿಷಯವೆಂದರೆ, ಈ ಕಲೋತ್ಸವಕ್ಕೆ ಸಂಬಂಧಿಸಿದ ಹಾಗೆ ಕಾರಡ್ಕಕ್ಕೆ ತನ್ನದೇ ಆದ ಇತಿಹಾಸವಿದೆ. ಕಾರಡ್ಕ ಎನ್ನುವುದು ಕನ್ನಡದ ಕಂಪು ಇರುವಂತಹ ಒಂದು ಪ್ರದೇಶವಾಗಿದ್ದರೂ ಕೂಡ ಕಾರಡ್ಕ ಎನ್ನುವುದು ನಾಟಕಕ್ಕೆ ಪ್ರಸಿದ್ಧ ಪಡೆದಂತಹ ಒಂದು ಪ್ರದೇಶವೂ ಆಗಿ ನಾವು ಇಲ್ಲಿ ಬಿಂಬಿಸಲ್ಪಡ್ತಾ ಇದೆ. ಆದ್ದರಿಂದಲೇ ಇಲ್ಲಿನವರು ಜಾತಿ ಮತ ಭೇದವಿಲ್ಲದೆ, ಧರ್ಮದ ಭೇದವಿಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರುವಂತಹ ಒಂದು ಕಲೋತ್ಸವವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಖಂಡಿತ ಇಲ್ಲಿನ ಕಲೋತ್ಸವದ ಯಶಸ್ವಿ ಎನ್ನುವುದು ಇಲ್ಲಿಂದ ರಿಟೈರ್ಡ್ ಆದ ಅಧ್ಯಾಪಕರಾಗಿರಬಹುದು, ಅಕಾಡೆಮಿಕ್ ಲೆವೆಲ್ನಲ್ಲಿ ನಮಗೆ ಉತ್ತಮ ಸಪೋರ್ಟ್ ಅನ್ನು ನೀಡುವ ಔದ್ಯೋಗಿಕ ವೃಂದವಾಗಿರಬಹುದು, ಈ ಪ್ರದೇಶದ ಪ್ರತಿಯೊಬ್ಬ ವ್ಯಕ್ತಿ ಆಗಿರಬಹುದು, ಕಾರಡ್ಕವನ್ನು ಇಷ್ಟಪಡುವ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಒಟ್ಟು 12 ಕಮಿಟಿಗಳಲ್ಲಿ ಕೂಡ ಅತ್ಯಂತ ದಕ್ಷವಾಗಿ, ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯುವುದು ನಮ್ಮ ಫುಡ್ ಕಮಿಟಿಯಾಗಿದೆ. ನಾವು ಈ ಕಾರಡ್ಕ ಪ್ರದೇಶವನ್ನು ಒಟ್ಟು 9 ವಲಯಗಳಾಗಿ ವಿಂಗಡಿಸಿ ಪ್ರತಿಯೊಂದು ವಲಯದಲ್ಲಿ ಕೂಡ ಪ್ರಾದೇಶಿಕ ಸಮಿತಿಯನ್ನು ರೂಪಿಸಿ ಆ ಮೂಲಕವಾಗಿ ಅಲ್ಲಿಂದ ಹಸಿರು ಕಾಣಿಕೆಯಾಗಿ ನಮ್ಮ ಈ ಭಕ್ಷಣ ಶಾಲೆಗೆ ಬೇಕಾದಂತಹ ತರಕಾರಿಗಳನ್ನು ಜನರ ಪಂಗಾಳಿತ್ವದೊಂದಿಗೆ, ಜನರ ಭಾಗವಹಿಸುವಿಕೆಯೊಂದಿಗೆ ಪಡೆಯುವ ಉದ್ದೇಶದಿಂದ ಈ ರೀತಿಯಾಗಿ ವಲಯಗಳಾಗಿ ವಿಂಗಡಿಸಿದ್ದೇವೆ. ಇದರಂತೆ ಈ ಕಲೋತ್ಸವಕ್ಕೆ ಬರುವ ಪ್ರತಿಯೊಬ್ಬರಿಗೂ ಕೂಡ
ಊಟದ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಆಗಬಾರದು ಎನ್ನುವ ಉದ್ದೇಶದಿಂದ ಇಲ್ಲಿಗೆ ಬರುವ ಒಟ್ಟಾಗಿ ನಾವು ನಿರೀಕ್ಷಿಸುವುದು 1 ಮತ್ತು 2ನೇ ದಿನದಲ್ಲಿ ಸುಮಾರು 5,000ದಂತೆ, 3ನೇ ದಿನವಾಗಿ ಒಂದು 10,000, 4ನೇ ದಿನವಾಗಿ ನಾವು 15,000ವನ್ನು ನಿರೀಕ್ಷಿಸುವಾಗ ಕೊನೆಯ ದಿನವಾದ 9ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೇ ದಿವಸ ನಾವು ನಿರೀಕ್ಷಿಸುವ ಒಟ್ಟು ಜನರ ಸಂಖ್ಯೆ ಸುಮಾರು 25,000ವಾಗಿದೆ. 25,000 ಜನರಿಗೆ ಬೇಕಾದ ಬೆಳಗ್ಗಿನಿಂದ ಸಂಜೆಯವರೆಗೆ, ರಾತ್ರಿಯವರೆಗೆ ಎಲ್ಲಾ ರೀತಿಯ ಉಪಹಾರಗಳನ್ನು ತಯಾರಿಸಲು ಬದ್ಧವಾಗಿದೆ ನಮ್ಮ ಫುಡ್ ಕಮಿಟಿ. ಅತ್ಯಂತ ಒಳ್ಳೆಯ ರೀತಿಯ ಫುಡ್ ಅನ್ನು, ಅದು ಕೂಡ ಪ್ರಸ್ತುತ ಸರ್ಕಾರದ ಮಾನದಂಡವೇನಿದೆ, ಹೆಲ್ತ್ ಇಶ್ಯೂ ಯಾವುದೇ ಬರದ ರೀತಿಯಲ್ಲಿ ಫಿಲ್ಟರೈಸ್ಡ್ ವಾಟರ್ ಅನ್ನು ನೀಡುವ ಮೂಲಕವಾಗಿಯೇ ನಾವು ಈ ಕಲೋತ್ಸವವನ್ನು ಗ್ರೀನ್ ಪ್ರೋಟೋಕಾಲ್ನ ಆಧಾರದಲ್ಲಿ ಅತ್ಯಂತ ಒಳ್ಳೆಯ ರುಚಿ ಮತ್ತು ಶುಚಿಯಾದ ಆಹಾರವನ್ನು ನೀಡುವುದಕ್ಕಾಗಿ ಬದ್ಧರಾಗಿದ್ದೇವೆ. ಇದಕ್ಕೆ ಕೂಡ ನಮ್ಮ ಈ ಪ್ರದೇಶದ ಜನತೆಯ ಸಪೋರ್ಟ್ ಮಾತ್ರ ನಮ್ಮ ಈ ಯಶಸ್ವಿಗೆ ಕಾರಣವಾಗಬಹುದು ಅಂತ ಹೇಳಿ ಯಾವುದೇ ಸಂಶಯವಿಲ್ಲದೆ ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಅತ್ಯಂತ ಅಭಿಮಾನದಿಂದ ಒಪ್ಪಿಕೊಳ್ತಾ ಇದ್ದೇನೆ. ಈ ಶಾಲೆ ನನ್ನದು, ನನ್ನ ಪ್ರದೇಶವಾದ ಈ ಕಾರಡ್ಕದಲ್ಲಿ ಇಂತಹ ಒಂದು ಒಳ್ಳೆಯ ಅನುಭವ ಖಂಡಿತ ಇಲ್ಲಿಗೆ ಬರುವ ಪ್ರತಿ ಸ್ಪರ್ಧಾಳುಗಳಿಗೆ, ಪ್ರತಿ ಎಸ್ಕೋಟಿಂಗ್ ಟೀಚರ್ಗೆ, ಪ್ರತಿ ಗೆಸ್ಟ್ಗಳಿಗೆ ಆಗಬೇಕು ಎನ್ನುವ ಒಂದು ಉದ್ದೇಶ ಕೂಡ ಇದರ കലോത്സവത്തിൻ്റെ ഭക്ഷണ കമ്മിറ്റിയുടെ ചെയർമാനാണ് ഞാൻ. എൻ്റെ പേര് വിജയകുമാർ. 9 പ്രാദേശിക സമിതികൾ രൂപീകരിച്ചുകൊണ്ട് നമ്മുടെ കുട്ടികൾക്കും അതുപോലെ തന്നെ നാടകത്തിൽ എത്തുന്ന ഗസ്റ്റുകൾക്കും വിഭവസമൃദ്ധമായ ഭക്ഷണം നൽകുന്നതിന് കലവറയിലേക്ക് ധാരാളം സാധനങ്ങൾ ഇന്ന് രാവിലെയോടുകൂടി എത്തിച്ചേർന്നിരിക്കുകയാണ്. പച്ചക്കറി, അരി, അതുപോലെ തന്നെ വെല്ലം, പഞ്ചസാര ഉൾപ്പെടെ പല സാധനങ്ങളും നമുക്ക് ഈ കലവറ നിറക്കൽ പരിപാടിയോടുകൂടി നമ്മുടെ സ്കൂളിലേക്ക് എത്തിക്കാൻ വേണ്ടി കഴിഞ്ഞിട്ടുണ്ട്. ഓരോ ദിവസവും ടോപ്പ് സ്റ്റേജ് മത്സരങ്ങൾ നടക്കുന്ന 5-ാം തീയതി, 6-ാം തീയതി ഏകദേശം 2,000 പേരെങ്കിലും ഭക്ഷണം കഴിക്കാനുണ്ടാവും എന്നുള്ളതാണ് നമ്മുടെ കണക്കുകൂട്ടൽ. അതിനനുസരിച്ച് ഭക്ഷണം തയ്യാറാക്കുന്നതിന് വേണ്ടിയിട്ടുള്ള എല്ലാ സജ്ജീകരണങ്ങളും ഇവിടെ നടത്തിയിട്ടുണ്ട്. അതുപോലെ തന്നെ സ്റ്റേജ് പരിപാടികൾ നടക്കുന്ന 7, 8, 9 തീയതികൾ നമ്മുടെ കലവറയുമായി ബന്ധപ്പെട്ടുകൊണ്ട് രൂപീകരിക്കപ്പെട്ടിട്ടുള്ള പ്രാദേശിക സമിതികളുടെ നേതൃത്വത്തിൽ ഭക്ഷണം ഉണ്ടാക്കലും അതിന് വിതരണം ചെയ്യലും അന്നത്തെ ക്ലീനിങ് പോലുള്ള എല്ലാ പ്രവൃത്തികളും പ്രാദേശിക സമിതികളുടെ നേതൃത്വത്തിൽ നടത്തണമെന്നാണ് ഭക്ഷണ കമ്മിറ്റി ആലോചിച്ചിട്ടുള്ളത്. അതുമായി ബന്ധപ്പെട്ടുകൊണ്ട് നല്ല സഹകരണം എല്ലാ ഭാഗത്തുനിന്നും ഈ ഭക്ഷണ സമിതിക്ക് ലഭിച്ചിട്ടുണ്ട്. നമ്മുടെ ഇവിടെ ഒരു ക്ഷേത്ര സന്നിധിയിലാണ് ഭക്ഷണത്തിന് വേണ്ടിയിട്ടുള്ള സജ്ജീകരണങ്ങൾ ഒരുക്കിയിട്ടുള്ളത്. അതുകൊണ്ട് തന്നെ ആ ക്ഷേത്രത്തിൻ്റെ എല്ലാ ആചാരങ്ങളും അനുഷ്ഠാനങ്ങളോടൊപ്പം നിന്നുകൊണ്ട് അവരുടെ ആചാരങ്ങൾക്കൊന്നും ഒരു തരത്തിലുള്ള കോട്ടവും തട്ടാതെ കണ്ട് അവരുടെ ക്ഷേത്രത്തെ പൂർണ്ണമായി സംരക്ഷിച്ചുകൊണ്ട് ഇതിൻ്റെ മാലിന്യം ഉൾപ്പെടെയുള്ള കാര്യങ്ങൾ ഇവിടുന്ന് പൂർണ്ണമായി നീക്കം ചെയ്യുന്നതിനും കുട്ടികൾക്ക് പിന്നെ കൈ കഴുകുന്നതിൻ്റെ പ്രത്യേക സൗകര്യം, നമ്മുടെ മത്സരാർത്ഥികളായിട്ടുള്ള കുട്ടികൾക്കും അവരോടൊപ്പം വരുന്ന ഗസ്റ്റുകൾക്ക്, നമ്മുടെ ജഡ്ജസിനുൾപ്പെടെ ഭക്ഷണം കഴിക്കുന്നതിന് പ്രത്യേക സൗകര്യം, അതുപോലെ തന്നെ നമ്മുടെ പിന്നെ നാട്ടിൽ പൊതുജനങ്ങൾക്ക് ഭക്ഷണം കഴിക്കുന്നതിന് പ്രത്യേക സൗകര്യം ഉൾപ്പെടെ ഇവിടെ ഏർപ്പാട് ചെയ്തിട്ടുണ്ട്. ഒരു തരത്തിലും ഭക്ഷണം കഴിക്കുന്നതിന് ഒരു ബുദ്ധിമുട്ടില്ലാതെ കൊണ്ട് 2,500 ആൾക്കാർക്ക് ഒരു സമയം ഭക്ഷണം കഴിക്കാൻ ആവശ്യമായ രീതിയിലേക്കുള്ള സജ്ജീകരണങ്ങൾ ഇവിടെ ഒരുക്കിയിട്ടുണ്ട്. നമ്മുടെ ഈ മത്സരത്തിന് വേണ്ടി ഇവിടെ എത്തിയിട്ടുള്ള മുഴുവൻ ആൾക്കാർക്ക് ഒരു തരത്തിലുള്ള ബുദ്ധിമുട്ടും ഉണ്ടാകാത്ത കണ്ട് ഉള്ള ഏർപ്പാട് നടത്തുന്നതിന് നമ്മുടെ ഭക്ഷണ കമ്മിറ്റിയുടെ വളണ്ടിയർമാർ അതുപോലെ തന്നെ മറ്റ് വളണ്ടിയർമാർ ഉൾപ്പെടെ നല്ല രീതിയിൽ സഹകരിച്ചുകൊണ്ട് മുന്നോട്ട് പോകും എന്നുള്ളതാണ് നമ്മുടെ പ്രതീക്ഷ. ആ രീതിയിലുള്ള എല്ലാ സജ്ജീകരണങ്ങളും ഇപ്പോൾ ഭക്ഷണ കമ്മിറ്റിയുടെ ഭാഗത്ത് നിന്ന് ഏർപ്പാട് ചെയ്തിട്ടുണ്ട്. പാചകത്തിന് വേണ്ടി കൊട്ടേഷൻ ക്ഷണിച്ച് നമുക്ക് കിട്ടിയിട്ടുള്ള 4 കൊട്ടേഷനായിരുന്നു ലഭിച്ചിരുന്നത്. അതിൽ പയത്തിന് രാമേന്ദ്ര ഭട്ട് അദ്ദേഹമാണ് നമ്മുടെ ഭക്ഷണത്തിൻ്റെ ചുമതല ഏറ്റെടുത്തിട്ടുള്ളത്. വളരെ വൃത്തിയായി ഭക്ഷണം പാചകം ചെയ്യുന്നതിന് വേണ്ടിയിട്ടുള്ള എല്ലാ സജ്ജീകരണങ്ങളും അവർ ചെയ്തിട്ടുണ്ട്. ഇതിന് പ്രത്യേകം നന്ദി പറയേണ്ടത് നമുക്ക് ഈ ഒരു സൗകര്യം ഏർപ്പെടുത്തി തന്നിട്ടുള്ള ചീരുമ്പാ ഭഗവതി ക്ഷേത്രത്തിൻ്റെ ഭാരവാഹികളോടാണ്. ഭക്ഷണ കമ്മിറ്റിക്ക് ഏറ്റവും കൂടുതൽ നന്ദി പറയാനുള്ളത്. ഈ ഒരു സൗകര്യം നമുക്ക് ലഭിച്ചിരുന്നില്ലായിരുന്നെങ്കിൽ ഭക്ഷണം കൊടുക്കുന്നതിന് വലിയ പ്രയാസം നമ്മുടെ ഈ സ്കൂളിനെ സംബന്ധിച്ചുണ്ടാകുമായിരുന്നു. അത് നമുക്ക് പരിഹരിക്കാൻ നമ്മളെ സഹായിച്ച ചീരുമ്പാ ഭഗവതി ക്ഷേത്രത്തിന് പ്രത്യേക നന്ദി ഈ അവസരത്തിൽ രേഖപ്പെടുത്തുന്നു. नमस्ते.
ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆ ಕಾರಡ್ಕ ಜಿಲ್ಲಾ ಕಲೋತ್ಸವ ಇಲ್ಲಿ ನಡೀತಾ ಇದೆ. 7 ಉಪಜಿಲ್ಲೆಗಳಿಂದ ಬರುವಂತಹ ವಿದ್ಯಾರ್ಥಿಗಳು, ಎಸ್ಕೋರ್ಟಿಂಗ್ ಟೀಚರ್ಸು, ಇತರ ಅಧ್ಯಾಪಕರು ಇಲ್ಲಿ ಕಳೆದ ಕೆಲವು ದಿನಗಳಿಂದ ಕಾರ್ಯಗತರಾಗಿದ್ದಾರೆ. 5, 6, 7, 8, 9 ದಿನಗಳಲ್ಲಿ ಇಲ್ಲಿ ವಿಶೇಷ ಉತ್ಸವವೇ ನಡೆಯಲಿಕ್ಕಿದೆ. ಈ ಊರಿನ ಜನರೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಬಹಳ ಆಸಕ್ತಿಯಿಂದ ವಹಿಸಿದ್ದಾರೆ. ಪ್ರತ್ಯೇಕವಾಗಿ ನಾನು ಈ ಶಾಲೆಯ ಒಬ್ಬ ಅಧ್ಯಾಪಕನಾಗಿ ನಿವೃತ್ತನಾದವ ಮಾತ್ರ ಅಲ್ಲ, ಈ ಶಾಲೆಯ ಒಬ್ಬ ಪೂರ್ವ ವಿದ್ಯಾರ್ಥಿ ಕೂಡ. ಹಾಗಾಗಿ ಈ ಶಾಲೆಯಲ್ಲಿ ಈ ಕಲೋತ್ಸವ ನಡೆಯುವುದು ಅಂತ ಹೇಳೋದಕ್ಕೆ ನನಗೆ ತುಂಬ ಅಭಿಮಾನ ಇದೆ. ಆಗ ನಾನು ಫುಡ್ ಕಮಿಟಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಉಗ್ರಾಣದ ಆ ಒಂದು ಜವಾಬ್ದಾರಿಯನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ಈ ಉತ್ಸವಕ್ಕೆ ಬೇಕಾದಷ್ಟು ಸಾಹಿತ್ಯಗಳು ನಮಗೆ ಈ ಊರಿನವರು ಕೊಟ್ಟದ್ದು ಬಹಳ ವಿಶೇಷ. ಈಗಾಗಲೇ ಸುಮಾರು 15ರಿಂದ 20 ಕ್ವಿಂಟಲ್ಗಳಷ್ಟು ಅಕ್ಕಿ ಬಂದಿದೆ. ಅದೇ ರೀತಿ ಸಾಕಷ್ಟು ತರಕಾರಿಗಳು, ಸಕ್ಕರೆ, ಬೆಲ್ಲ, ಹಸಿರು ತರಕಾರಿಗಳು ಎಲ್ಲವೂ ಕೂಡ ಈಗಾಗಲೇ ಬಂದಿದೆ. ಇದು ಬಹಳ ಸಂತೋಷ. 8 ಪ್ರಾದೇಶಿಕ ಸಮಿತಿಗಳನ್ನು ನಾವು ಮಾಡಿಕೊಂಡು ಅಲ್ಲಿ ಮನೆಗಳನ್ನು ಸಂಪರ್ಕ ಮಾಡಿ, ಊರಿನ ಜನಗಳನ್ನು ಸಂಪರ್ಕ ಮಾಡಿಕೊಂಡು ಇದೊಂದು ಊರಿನ ಉತ್ಸವ ಆಗಿ ಮಾಡುವಂತಹ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಇಷ್ಟು ವಸ್ತುಗಳನ್ನು ನಮಗೆ ಇಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗಿದೆ. ಸಾಮಾನ್ಯ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ನಡೆಯುವಾಗ ಉಗ್ರಾಣವನ್ನು ತುಂಬಿಸುವಂತಹ ಒಂದು ವ್ಯವಸ್ಥೆ ಇರ್ತದೆ. ಆದರೆ ಶಾಲಾ ಕಲೋತ್ಸವಗಳಲ್ಲಿ ಉಗ್ರಾಣವನ್ನು ತುಂಬಿಸುವುದು ಅಂತ ಹೇಳೋದು ಇದು ಪ್ರಥಮ ಬಾರಿ ಅಂತ ನನ್ನ ತಿಳುವಳಿಕೆ. ಆಗ ಆ ನಿಟ್ಟಿನಲ್ಲಿ ನೋಡಿದರೆ ಈ ಪ್ರದೇಶದ ಎಲ್ಲ ವ್ಯಕ್ತಿಗಳು, ಎಲ್ಲ ಮನೆಗಳಿಂದಲೂ ಕಿಂಚಿತ್ ತನಗೆ ಆದಂತಹ ಸಹಾಯ, 5 ತೆಂಗಿನಕಾಯಿ ಇರ್ಬೋದು, 5 ಕಿಲೋ ಅಕ್ಕಿ ಇರ್ಬೋದು, 5 ಕಿಲೋ ಸಕ್ಕರೆ ಇರ್ಬೋದು, 5 ಕಿಲೋ ಬೆಲ್ಲ ಇರ್ಬೋದು, ತಮ್ಮ ಶಕ್ತಿ ಮೀರಿ ಸಹಾಯ ಮಾಡಿದ್ದಾರೆ ಅಂತ ಹೇಳುವಂಥ ತುಂಬ ವಿಚಾರ. ಜೊತೆಗೆ ಇದರಲ್ಲಿ ಸ್ವಯಂ ಸೇವಕರಾಗಿ ದುಡಿಯುವಂತಹ ಮನಸ್ಸುಳ್ಳ ಒಳ್ಳೆಯ ಮಂದಿಗಳು ನಮ್ಮೊಂದಿಗಿದ್ದಾರೆ. ಅನೇಕ ಹಿರಿಯರಿದ್ದಾರೆ. ಇಡೀ ಅಡುಗೆ ಕೋಣೆಯ ಆ ಜವಾಬ್ದಾರಿಯನ್ನು ಬಹಳ ಅನುಭವ ಇರುವಂತಹ ವ್ಯಕ್ತಿಗಳೇ ವಹಿಸಿಕೊಂಡಿದ್ದಾರೆ. ಶ್ರೀ ರಾಮಚಂದ್ರ ಭಟ್ ಹಿರಿಯಣ್ಣಿ ಅವರು ಅಡುಗೆಯ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಹಳ ಶುಚಿಯಾದ, ರುಚಿಯಾದ ಆಹಾರವನ್ನು ಒದಗಿಸುವಲ್ಲಿ ಅವರು ಸಫಲರಾಗಿದ್ದಾರೆ. ಇನ್ನು 4 ದಿನಗಳಲ್ಲಿ ಉತ್ತಮ ರೀತಿಯ ಆಹಾರವನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸ ನಮಗಿದೆ. ಜೊತೆಯಲ್ಲಿ ನಮ್ಮ ಈ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿಕ್ಕೆ ಬೇಕಾಗಿ ತುಂಬ ಪ್ರಯತ್ನ ನಡೀತಾ ಇದೆ. ಗ್ರೀನ್ ಪ್ರೋಟೋಕಾಲ್ ಏನಿದೆ ಅದನ್ನು ಪಾಲಿಸಿಕೊಂಡು ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಆಗಿ ಇರಬೇಕು. ಯಾವುದೇ ವೇಸ್ಟ್ಗಳು ಇಲ್ಲಿ ಉಳಿಬಾರದು, ಯಾವುದೇ ಮಾಲಿನ್ಯಗಳು ಈ ಪ್ರದೇಶದಲ್ಲಿ ಉಳಿಯದೆ ಸ್ವಚ್ಛವಾಗಿ ನಮ್ಮ ಪರಿಸರ ಇಡಬೇಕು ಅಂತ ಹೇಳುವಂಥ ಆ ಒಂದು ನಿರ್ದೇಶ ನಮ್ಮ ವಾಲಂಟಿಯರ್ಸ್ಗಳಿಗೆಲ್ಲ ನಾವು ನೀಡಿದ್ದೇವೆ. ಅವರೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಉಗ್ರಾಣ ಸಮಿತಿಯಲ್ಲಿ ನಾವು 7-8 ಮಂದಿಯಷ್ಟು ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿದಿನವೂ ಬಂದ ವಸ್ತುಗಳ ಸಂಗ್ರಹ, ಜೊತೆಯಲ್ಲಿ ಪ್ರತಿದಿನ ಎಷ್ಟು ಖರ್ಚಾಗಿದೆ ಅದರ ಲೆಕ್ಕಾಚಾರ ಬಹಳ ಪಾರದರ್ಶಕ ರೀತಿಯಿಂದ ಮಾಡಬೇಕೆಂಬ ಉದ್ದೇಶ ನಮಗಿರುವಂಥದ್ದು. ಯಾವುದೇ ಕಾರಣಕ್ಕೆ ವಸ್ತುಗಳ ಧಾರಾಳ ಬಂದರೂ ಕೂಡ ಅದನ್ನು ಬೇಯಿಸಿ ಹಾಳು ಮಾಡಬೇಕೆಂಬ ಉದ್ದೇಶ ನಮಗಿಲ್ಲ. ಹಾಗಾಗಿ ಆದಷ್ಟು ನಿಖರವಾದ ಲೆಕ್ಕಗಳನ್ನು ಇಟ್ಟುಕೊಂಡು ಸ್ವಲ್ಪ ಹಿಂದೆ ಮುಂದೆ ಆಗಬಹುದು, ಆದರೂ ಕೂಡ ಬಹಳ ಚೆನ್ನಾಗಿ ಮಾಡಬೇಕೆಂಬ ನಿರೀಕ್ಷೆ ನಾವಿದ್ದೇವೆ. ಖಂಡಿತವಾಗಿಯೂ ಜನರ ಸಹಕಾರದಿಂದ ಇದೆಲ್ಲ ಸಾಧ್ಯ ಅಂತ ಹೇಳುವ ನಿರೀಕ್ಷೆ ನನಗಿದೆ. ಊರಿನ ಮಹಾಜನಗಳ ನೀವೆಲ್ಲ ಕಲಾಭಿಮಾನಿಗಳು, ಕಲಾಸಕ್ತರು ಹೌದು. ಇದು ಕನ್ನಡ ಮತ್ತು ಮಲಯಾಳ ಎರಡೂ ಸೇರಿರುವಂಥ ಈ ಕಾರಡ್ಕ ಪ್ರದೇಶ ನಾಟಕ ಅಂತ ಹೇಳಿದ ಕೂಡಲೇ ಕಾರಡ್ಕ ಅಂತ ಸಾಮಾನ್ಯ ನಾವೆಲ್ಲರೂ ಹೇಳುವಂಥದ್ದು. ಯಕ್ಷಗಾನಕ್ಕೂ ಕೂಡ ಇಲ್ಲಿ ಬೇರಿದೆ ಅಂತ ಹೇಳಿ ತಮಗೆಲ್ಲರೂ ಗೊತ್ತಿದೆ. ಹಾಗಾದ ಕಾರಣ ಈ 3 ದಿನಗಳಲ್ಲಿ ಸ್ಟೇಜ್ ಕಾರ್ಯಕ್ರಮ ನಡೆಯುವ ಈ ಎಲ್ಲ ದಿನಗಳಲ್ಲಿ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮೊಂದಿಗೆ ಸಹಕರಿಸಬೇಕು. ಇಲ್ಲಿನ ಈ ಸಂತೋಷದ ವಾತಾವರಣದಲ್ಲಿ ನಿಮ್ಮೆಲ್ಲರ ಕೊಡುಗೆ ಇರಬೇಕು. ಜೊತೆಯಲ್ಲಿ ಸುಮಾರು 60ರಿಂದ 70 ಮಂದಿಯಷ್ಟು ಪೂರ್ವ ಅಧ್ಯಾಪಕರು ಈ ಸಂಸ್ಥೆಗೆ ಬರ್ತಾರೆ, ತಮ್ಮ ಶಿಷ್ಯಂದರಿಂದ ಕಾಣ್ತಾರೆ ಅಂತ ಹೇಳುವ ಒಂದು ಸಂತೋಷ ಕೂಡ ನಮಗಿದೆ. ಹಾಗಾಗಿ 8ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ಪೂರ್ವ ಅಧ್ಯಾಪಕರೆಲ್ಲರೂ ಇಲ್ಲಿ ಬರ್ತಾರೆ. ಈ ಕಾರ್ಯಕ್ರಮ ತಾವೆಲ್ಲರೂ ಬರಬೇಕಂತ ನಾನು ಪ್ರತ್ಯೇಕವಾಗಿ ನಿಮ್ಮನ್ನು ಬೆಳೆಸ್ಕೊಳ್ತಾ ಇದ್ದೇನೆ. ಮಾತ್ರ ಅಲ್ಲ, ಈ ಎಲ್ಲ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ ಇರಲಿ. ನೀವೆಲ್ಲರೂ ಬನ್ನಿ, ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕಲಾ ಆಸ್ವಾದನೆಯನ್ನು ಮಾಡೋಣ, ಆ ಮಕ್ಕಳಿಗೆ ಸ್ಫೂರ್ತಿಯನ್ನು ನೀಡೋಣ ಅಂತ ಮಾತ್ರ ನಿಮ್ಮಲ್ಲಿ ನಾನು ಅಂತೇಳಿ ಕಾಸರಗೋಡು DO. ಕೇರಳ ಸ್ಕೂಲ್ ಕಲೋತ್ಸವ ಕಾಸರಗೋಡು ಜಿಲ್ಲೆಯದ್ದು ಈ ವರ್ಷ ಕಾರಡ್ಕ ಶಾಲೆಯಲ್ಲಿ ನಡೀತಾ ಇದೆ. ಮೊದಲ ದಿನ ಇವತ್ತಿನಿಂದ 9ನೇ ತಾರೀಕಿನವರೆಗೆ ಬಹಳ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತದೆ. ಬಹುಶಃ 22 ವರ್ಷಗಳ ಬಳಿಕ ಕಾರಡ್ಕ ಶಾಲೆಗೆ ಈ ಒಂದು ಉತ್ಸವ ಬರುವುದರ ಒಂದು ಸಂಭ್ರಮ
ಊರಿನೆಲ್ಲೆಡೆ ಕಾಣ್ತಾ ಇದೆ. ನಮ್ಮ ವಿದ್ಯಾಭ್ಯಾಸ ಜಿಲ್ಲೆಯ ಎಲ್ಲ ಶಾಲೆಗಳ ಒಂದು ಪಾರ್ಟಿಸಿಪೇಷನ್, ಜಿಲ್ಲೆಯ ಎಲ್ಲ ಶಾಲೆಗಳ ಪಾರ್ಟಿಸಿಪೇಷನ್ ಇದೆ. ಪ್ರತಿದಿನ ಒಂದು 4,000ದಷ್ಟು ಮಕ್ಕಳು ಭಾಗವಹಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ 305ರಷ್ಟು ಐಟಮ್ಸ್ ಸ್ಪರ್ಧೆಗಳು ನಡೆಯುತ್ತದೆ. ಏಷ್ಯಾದಲ್ಲೇ ಬಹಳ ಅದ್ದೂರಿಯಾಗಿ ನಡೆಯುವಂತಹ ಒಂದು ಕಲೋತ್ಸವ, ಮಕ್ಕಳ ಕಲೋತ್ಸವ ಎನ್ನುವುದು ನಮ್ಮ ಸ್ಕೂಲ್ ಕಲೋತ್ಸವ ಆಗಿರುತ್ತದೆ. ಅದರ ಜಿಲ್ಲಾ ಮಟ್ಟದ ಕಲೋತ್ಸವ ಆಗಿರುತ್ತದೆ. ಈ ವರ್ಷ ಕಾಸರಗೋಡು ಜಿಲ್ಲೆಯದು ಕಾರಡ್ಕ ಶಾಲೆಯಲ್ಲಿ ನಡೆಯುವಂಥದ್ದು. ಇಲ್ಲಿಗೆ ಊರಿಗೆ ಊರೇ ಇದನ್ನು ಬಹಳ ಯಶಸ್ವಿಗೊಳಿಸಬೇಕಾಗಿ ಉಳಿಸುವ ಒಂದು ತೀರ್ಮಾನದಲ್ಲಿ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬೆಳಿಗ್ಗೆ 9:45ಕ್ಕೆ ಆರಂಭವಾದಂತಹ ಈ ಒಂದು ಇವತ್ತಿನ ಸ್ಪರ್ಧೆಗಳು ಹೆಚ್ಚಿನಾಂಶ 4 ಗಂಟೆಗೆ ಮುಕ್ತಾಯಗೊಳ್ಳುವಂತಹ ಹಂತದಲ್ಲಿದೆ. ಅದೇ ರೀತಿಯಲ್ಲಿ ಪ್ರತಿದಿನ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ಇಲ್ಲಿ ಸ್ವಾಗತ ಸಮಿತಿ ಶ್ರಮಿಸ್ತಾ ಇದೆ. ಊರಿನವರು ಬಹಳ ಇದನ್ನು ಒಂದು ಊರಿನ ಉತ್ಸವವಾಗಿ ತೆಗೆದುಕೊಂಡು ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾ ಇದ್ದಾರೆ. ಇದು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಒಂದು ಹೊಸ ಅನುಭವವನ್ನು ನೀಡುವಂತಹ ಒಂದು ಕಲೋತ್ಸವವಾಗಿ ಪರಿಣಮಿಸುತ್ತದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. കാറടുക്ക പഞ്ചായത്തിലെ 15 വാർഡുകളിലായിട്ടുള്ള 30 ഹരിതകർമ്മ സേനാംഗങ്ങളാണ് ഇവിടെ നിൽക്കുന്നത്. അവർ ഇന്ന് മുതൽ അവരുടെ ഡ്യൂട്ടികൾ ആരംഭിച്ചിട്ടുണ്ട്. നല്ല രീതിയിലുള്ള പ്രവർത്തനങ്ങളാണ് ഇതുവരെ ചെയ്തിട്ടുള്ളത്. നമ്മുടെ ജില്ലാതല സ്കൂൾ കലോത്സവത്തിന് നല്ല രീതിയിലുള്ള ഗ്രീൻ പ്രോട്ടോകോൾ പാലിച്ചുകൊണ്ട് നല്ല ഹരിത കലോത്സവമാക്കാനുള്ള എല്ലാ തയ്യാറെടുപ്പിലുമാണ് ഇപ്പോൾ നമ്മുടെ പ്രിയപ്പെട്ട അംഗങ്ങളുള്ളത്. അതുപോലെ നമ്മുടെ മെമ്പർമാരും അതേപോലെ ഇതിന്റെ കൺവീനറും ചെയർമാനും എല്ലാവരും ഹെഡ് മാസ്റ്ററും എല്ലാവരും നല്ല രീതിയിലുള്ള പ്രവർത്തനത്തിൽ മുന്നിട്ടിറങ്ങിയിട്ടുണ്ട്. അപ്പോൾ ഇനി കഴിഞ്ഞ വർഷം ഉണ്ടായ ജില്ലാ യുവജനോത്സവത്തിനേക്കാളും നല്ല രീതിയിലുള്ള ഒരു യുവജനോത്സവമായി ഹരിത ഉത്സവമായി മാറ്റാനാണ് നമ്മൾ തീരുമാനിച്ചിട്ടുള്ളത്. അതുപോലെ ഇവിടെ വന്നുള്ള സ്റ്റാളുകളും എല്ലാവരും നല്ല രീതിയിൽ ഇപ്പോൾ നമ്മളോട് സഹകരിച്ചിട്ടുണ്ട്. അത് ഇനിയും ഉണ്ടാകും എന്ന് മാത്രം പറഞ്ഞുകൊണ്ട് നിർത്തുന്നു. ನಾನು ಕಾಸರಗೋಡು ಉಪಜಿಲ್ಲಾ ವಿದ್ಯಾಧಿಕಾರಿ ಅಗಸ್ಟಿನ್ ಬರ್ನಾಡ್. ನಮ್ಮ ಕಂದಾಯ ಮಟ್ಟದ ಕಲೋತ್ಸವವು 5ರಿಂದ 9ನೇ ತಾರೀಕುವರೆಗೆ GVHS ಕಾರಡ್ಕ ಶಾಲೆಯಲ್ಲಿ ನಡೆಯುತ್ತದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲರೂ ಬಂದು ಇದನ್ನು ಚೆಂದ ಕಾಣಿಸಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಬರುವಂಥ ಒಂದು ಪ್ರತಿದಿನ 4,000 ಸ್ಪರ್ಧಾರ್ಥಿಗಳು ಬರ್ತಾರೆ. ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ನಮಗೆ ಗೊತ್ತಿದೆ, ಊರವರು ತುಂಬ ಸಹಕಾರವನ್ನು ಕೊಡ್ತಿದ್ದೀರಾ. ಇನ್ನು ಮುಂದೆಯೂ ಕಲೆಗೆ ಪ್ರೋತ್ಸಾಹ ಕೊಡೋದು ನಿಮ್ಮ ಆದ್ಯ ಕರ್ತವ್ಯವಾಗಬೇಕು. ಆದ್ದರಿಂದ ಎಲ್ಲ ವಿಧ ಶುಭಾಶಯಗಳನ್ನು ഈ കാര്യക്രമത്തെ ನನ್ನ വತಿಯಿಂದ ಕೋರ್ತಾ ಇದ್ದೇನೆ. ഗംഗാധരൻ ടി, ഹൊസ്തൂർഗ് AU ആണ്. കാസർഗോഡ് റവന്യൂ ജില്ലയിൽ 7 സബ് ജില്ലയാണ്. ഏറ്റവും വലിയ സബ് ജില്ലയായ കാസർഗോഡ് കഴിഞ്ഞ് അടുത്തത് ഹൊസ്തൂർഗിലാണ്. കേരളത്തിലെ മാനുവൽ പ്രകാരം എല്ലാ ഐറ്റങ്ങളിലും കുട്ടികൾ പാർട്ടിസിപ്പേഷനുള്ളൊരു സബ് ജില്ലയാണ് ഹൊസ്തൂർഗ്. ആ കുട്ടികളൊക്കെ എത്താൻ നമ്മുടെ കാറടുക്ക സപ്തഭാഷാ സംഗമഭൂമിയായ കാറടുക്കയിലേക്ക് കുട്ടികൾ വരികയാണ്. ജില്ലാ കലോത്സവത്തിന് നല്ല തുടക്കമാണ്. ഇന്ന് രാവിലെ ബാൻഡ് മേള മത്സരത്തോടു കൂടിയിട്ടാണ് നാടുണർന്നത്. നല്ല സജ്ജീകരണമാണ് DDയുടെ നേതൃത്വത്തിൽ. ഇവിടെ കലോത്സവ നഗരിയിൽ സ്റ്റേജുകളൊക്കെ വളരെ ആക്റ്റീവായിട്ടുണ്ട്. നല്ല ഭക്ഷണം കൊടുക്കുന്നുണ്ട്. പ്രോഗ്രാമിൻ്റെ കാര്യത്തിൽ കടുക്കും ചിട്ടയും ഒക്കെ കാണുന്നുണ്ട്. നല്ലൊരു പ്രതീക്ഷയാണ് ഈ കലോത്സവം. കാസർഗോഡ് ജില്ലയിലെ 62ാമത്തെ കലോത്സവം വളരെ ഗംഭീരമായിട്ട് നടക്കുന്നതാണ് ആഗ്രഹിക്കുന്നത്. ഇതിനെല്ലാവിധ ആശംസകളും ഹൊസ്തൂർഗിൻ്റെ എല്ലാവിധ ആശംസകളും നേരുന്നു. കാസർഗോഡ് റവന്യൂ ജില്ലാ സ്കൂൾ കലോത്സവത്തിന് ചെറുപുത്തൂർ ഉപജില്ലയുടെ എല്ലാവിധ ആശംസകളും നേരുകയാണ്. കുട്ടികളുടെ മികവ് പുറത്ത് എത്തിക്കാൻ വേണ്ടി കഴിയുന്ന അവരുടെ സർഗാത്മക പ്രവർത്തനങ്ങൾ വളരെ മികച്ച രീതിയിൽ സംഘാടകർക്ക് ഒരുക്കാൻ വേണ്ടി കഴിഞ്ഞിട്ടുണ്ട്. എല്ലാ കുട്ടികൾക്കും നല്ല മികവോടുകൂടി പരിപാടികൾ അവതരിപ്പിക്കാൻ വേണ്ടി കഴിയട്ടെ എന്ന് ഉള്ള ആശംസകൾ ഒരുക്കുന്നു. ಸ್ನೇಹಿತರೆ, ಕಲೋತ್ಸವ ನಡೆಯುತ್ತಿರುವಂತಹ ವಿವಿಧ ವೇದಿಕೆಗಳನ್ನು ನೀವು ಸಂದರ್ಶಿಸಿದ್ದೀರಿ. ಈ ಕಲೋತ್ಸವದ ಸಾರಥ್ಯವನ್ನು ಚುಕ್ಕಾಣಿಯನ್ನು ಹಿಡಿದಿರುವಂತಹ ಎಲ್ಲ ವ್ಯಕ್ತಿಗಳು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರು ಹಾಗೂ ವಿವಿಧ AEOಗಳು, ಜಿಲ್ಲಾ ವಿದ್ಯಾಧಿಕಾರಿಗಳು, ನಾಡಿನ ನಾಗರಿಕರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅದೇ ರೀತಿಯಲ್ಲಿ ಜನಪ್ರತಿನಿಧಿಗಳು ಎಲ್ಲರಲ್ಲಿಯೂ ಕೂಡ ನೀವು ಮಾತನಾಡಿದ್ದೀರಿ, ನೀವು ಕಂಡಿದ್ದೀರಿ, ವೇದಿಕೆಗಳನ್ನು ಸಂದರ್ಶಿಸಿದ್ದೀರಿ. 100 ವರ್ಷಗಳ ಇತಿಹಾಸವನ್ನು ಸಮೀಪಿಸುತ್ತಿರುವ ಹೆಮ್ಮೆಯ ಸಂಸ್ಥೆ ಈ ಕಾರಡ್ಕ ಸರಕಾರಿ ಪ್ರೌಢಶಾಲೆ. 1927ರಲ್ಲಿ ಪ್ರಾಥಮಿಕ ಶಾಲೆಯಾಗಿ ಸ್ಥಾಪಿತವಾದಂತಹ ಈ ಸಂಸ್ಥೆ ಇದೀಗ 2027ರಲ್ಲಿ 100ನೇ ವರ್ಷವನ್ನ
ತನ್ನ ಶತಮಾನೋತ್ಸವವನ್ನು ಆಚರಿಸುವಂತಹ ಸಂಭ್ರಮದಲ್ಲಿ ಇದೆ. ಈ ಸಂದರ್ಭದಲ್ಲಿ ಇದೀಗ 62ನೆಯ ವರ್ಷದ ಶಾಲಾ ಕಲೋತ್ಸವದ ಆತಿಥ್ಯವನ್ನು ವಹಿಸುವುದಕ್ಕೆ ಈ ಶಾಲೆಗೆ ಸಾಧ್ಯವಾಗುತ್ತಿದೆ ಎಂಬುದು ನಮಗೆಲ್ಲರಿಗೂ ಕೂಡ ಅಭಿಮಾನದ ಸಂಗತಿ. ಇಂದಿನಿಂದ ಆರಂಭವಾದಂತಹ ಈ ಕಲೋತ್ಸವ ನಾಳ್ದು 7ನೇ ತಾರೀಕಿನಂದು ಸಂಜೆ 4 ಗಂಟೆಗೆ ನಮ್ಮ ಮಾನ್ಯ ಕೇರಳ ವಿಧಾನಸಭಾ ಸ್ಪೀಕರ್ ಶ್ರೀ MN ಶಂಸೀರ್ ಅವರು ಈ ಕಲೋತ್ಸವವನ್ನು ಔಪಚಾರಿಕವಾಗಿ ಉದ್ಘಾಟನೆಗೈಯಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀ NA ನಲ್ಲಿಕುಂದ ಸರ್ ಅವರು ವಹಿಸಲಿದ್ದಾರೆ. 9ನೇ ತಾರೀಕಿನಂದು ಸಂಜೆ 5 ಗಂಟೆಗೆ ನಡೆಯುವಂತಹ ಸಮಾರಂಭ ನಮ್ಮ ಆದರಣೀಯರಾದಂತಹ ಲೋಕಸಭಾ ಸದಸ್ಯರು ಶ್ರೀ ರಾಜಮೋಹನ್ ಉನ್ನಿತಾನ್ ಅವರು ಅದರ ಸಮಾರಂಭವನ್ನು ಉದ್ಘಾಟನೆಗೈಯಲಿದ್ದಾರೆ. ಮಾನ್ಯ ಉದುಮಾ ಶಾಸಕರಾದಂತಹ ಶ್ರೀ CH ಕುಂಜಂಬ ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿದ್ದಾರೆ. ನಮ್ಮ ಕಾಸರಗೋಡು ಜಿಲ್ಲೆಯನ್ನು ಪ್ರತಿನಿಧೀಕರಿಸುವಂತಹ ಎಲ್ಲ ಶಾಸಕರು ಕೂಡ AKM ಅಶ್ರಫ್, ಶ್ರೀ ರಾಜಗೋಪಾಲನ್, ಶ್ರೀ E ಚಂದ್ರಶೇಖರನ್, ಅದೇ ರೀತಿಯಲ್ಲಿ ಕಾರಡ್ಕ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ CG ಮ್ಯಾಥ್ಯೂ, ವಿವಿಧ ಜನಪ್ರತಿನಿಧಿಗಳು, ಎಲ್ಲ ಪಂಚಾಯತ್ಗಳ ಅಧ್ಯಕ್ಷರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಈ ಸಮಾರಂಭಗಳಲ್ಲಿ ಭಾಗವಹಿಸಿ ಒಟ್ಟು ಕಲೋತ್ಸವಕ್ಕೆ ಮೆರುಗು ತರಲಿದ್ದಾರೆ. ಕಲೋತ್ಸವದಲ್ಲಿ ವಿವಿಧ ವೇದಿಕೆಗಳಲ್ಲಾಗಿ ವೇದಿಕೆಗಳಲ್ಲಿ ನಡೆಯುತ್ತಿರುವಂತಹ ಪ್ರತಿಭಾ ಪ್ರದರ್ಶನ, ಮಕ್ಕಳ ಪ್ರತಿಭಾ ಪ್ರದರ್ಶನದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಕಲೆಯನ್ನು ಹೃದಯದಲ್ಲಿಟ್ಟು ಆರಾಧಿಸುವಂತಹ ಈ ಕಾರಡ್ಕದ ಮಣ್ಣಿನಲ್ಲಿ ನಡೆಯುತ್ತಿರುವಂತಹ ಈ ಕಲೋತ್ಸವವನ್ನು ಸಾಕಷ್ಟು ಯಶಸ್ವಿಗೊಳಿಸುವುದಕ್ಕೆ ತಮ್ಮೆಲ್ಲರ ಬೆಂಬಲ, ಎಲ್ಲಾ ರೀತಿಯ ತನು ಮನ ಧನಗಳ ಎಲ್ಲಾ ರೀತಿಯ ಬೆಂಬಲ ಅದು ನಮಗೆ ಸಿಗುತ್ತಾ ಇದೆ. ಅದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಾವು ಚಿರಋಣಿಗಳು. ಇನ್ನಷ್ಟು ಈ ಕಾರಡ್ಕದ ಶಾಲೆಯ ಕೀರ್ತಿ ಪತಾಕೆ ಹಾರಲಿ. ಕಲೋತ್ಸವದಲ್ಲಿ ಪ್ರತಿಭಾ ಪ್ರದರ್ಶನವನ್ನು ಮಾಡುವಂತಹ ವಿದ್ಯಾರ್ಥಿಗಳ ಪ್ರತಿಭೆ ಬೆಳೆಯಲಿ. ಈ ಕಾರಡ್ಕ ಶಾಲೆ ಉತ್ತರೋತ್ತರ ಕೀರ್ತಿಯನ್ನು ಪಡೆಯಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸೋಣ. ಬನ್ನಿ, ಈ ಉಳಿದ ದಿನಗಳಲ್ಲಿ ಶಾಲಾ കലോത്സവವನ್ನು വീക്ഷിಸುವುದಕ್ಕೆ തമಗೆಲ್ಲರಿಗೂ ಕೂಡ ആത്മീയ സ്വാഗത സുസ്വാഗത. GVHSS കാരടുക്കയിലെ പ്രിൻസിപ്പളാണ്. നമ്മളുടെ കാരടുക്കയിൽ നീണ്ട 22 വർഷങ്ങൾക്ക് ശേഷമാണ് കാരടുക്ക സ്കൂളിലേക്ക് ഒരു ജില്ലാ കലോത്സവം വിരുന്നെത്തുന്നത്. അതിനുവേണ്ടി നമ്മുടെ സ്കൂളും പരിസരവും ഈ നാടും ഒന്നാകെ ഉണർന്നു കഴിഞ്ഞു. ഏതാണ്ട് 1.5 മാസക്കാലമായിട്ട് നമ്മുടെ സ്കൂളിൽ ഈ ഒരു കലാമാമാങ്കത്തെ വരവേൽക്കുന്നതിന് വേണ്ടിയിട്ടുള്ള പരിശ്രമങ്ങൾ നടന്നുകൊണ്ടിരിക്കുകയാണ്. കുട്ടികളുടെയും അധ്യാപകരുടെയും അതുപോലെ PTA-യുടെയും SMC-യുടെയും മദർ PTA-യുടെയും ജനപ്രതിനിധികളുടെയും ഒക്കെ പഞ്ചായത്തുകളുടെയും നാട്ടുകാരുടെയും എല്ലാം സമഗ്രമായിട്ടുള്ള ഒരു വലിയ കൂട്ടായ്മയും പരിശ്രമവുമാണ് നമ്മളുടെ ഈ സ്വപ്നത്തെ ഇന്ന് സാക്ഷാത്കരിക്കുന്നത്. എല്ലാ തരത്തിലുള്ള ഒരുക്കങ്ങളും, ഇൻഫ്രാസ്ട്രക്ചർ ആയാലും അതിനുവേണ്ടി കലോത്സവത്തിന് വേണ്ടിയുള്ള മുന്നൊരുക്കങ്ങളായാലും എല്ലാ രീതിയിലും നാം ഏകദേശം പൂർത്തിയാക്കി കഴിഞ്ഞു. എല്ലാ ഗവൺമെന്റിന്റെ ഭാഗത്തു നിന്നായിരുന്നാലും പഞ്ചായത്തുകളുടെ ഭാഗത്തു നിന്നായാലും നാടിന്റെ ഭാഗത്തു നിന്നായാലും എല്ലാം വലിയ സഹകരണമാണ് നമുക്ക് ലഭിച്ചുകൊണ്ടിരിക്കുന്നത്. അതിനുവേണ്ടി സഹകരിക്കുന്ന എല്ലാവരെയും കൃതജ്ഞതയോടെ ഓർക്കുന്നു. അതോടൊപ്പം നമുക്ക് ഈ കലോത്സവത്തിന്റെ ദിനങ്ങൾ നമ്മുടെ സ്കൂളിലേക്ക് വിരുന്നെത്തുന്ന എല്ലാ കൂട്ടുകാർക്കും എല്ലാ പ്രതിഭകൾക്കും യാതൊരു ബുദ്ധിമുട്ടും ഉണ്ടാകാതെ ഏറ്റവും മനോഹരമായ രീതിയിൽ എല്ലാവരുടെയും ഹൃദയത്തിൽ സൂക്ഷിക്കാൻ പറ്റുന്ന ഒരു മികച്ച അനുഭവമാക്കി മാറ്റിക്കൊണ്ട് ഈ സംരംഭത്തെ നമുക്ക് പൂർത്തിയാക്കേണ്ടതുണ്ട്. അതിനായി നമുക്ക് ഒരുമിച്ച് പരിശ്രമിക്കാം. എല്ലാവർക്കും നന്ദി, നമസ്കാരം.